ನಾನು ಗುಣ ಆಗುತ್ತೆ, ಡೋಂಟ್ ವರಿ, ಮದ್ದಿದೆ, ಇಟ್ ಈಸ್ ಕ್ಯಾನ್ಸರ್ ಅಂತ. ನೀವು 4 ಸ್ಟೇಜ್ ಇರೋರು ಲೇಟ್ ಬರ್ತೀರಿ, ತಲೆಯಲ್ಲಿ ನಿಮಗಿಲ್ಲ ಅಂತ. ನಾನು ಹೇಳಿ ಫಸ್ಟ್ ಟ್ರೀಟ್ಮೆಂಟ್, ಆಪ್ರೇಷನ್ ಆದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದು ಫ್ಲಾಪ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ ತೆಗೆದಿದ್ರೆ ಅದು ಲಂಗ್ಸಿಗೆ ಹೋಗೋದಿಲ್ಲ, ಲಂಗ್ಸ್ ಹಾಳಾಗಿದೆ. ಲಂಗ್ಸ್ ಹಾಳಾಗಿದ್ದಕ್ಕೆ ಲಂಗ್ಸ್ ಅದು ಏನು ಅಲ್ಲಿ ಸ್ಪ್ರೆಡ್ ಆಗಿದೆ. ಯಶ್ ಅವರು ಫೋನ್ ಮಾಡಿ ನನಗೆ ಅವತ್ತೇ ಫೋನ್ ಮಾಡಿದ್ರು ಅವರು, ನೀವು ಏನಕ್ಕೆ ಹೇಳಲಿಲ್ಲ ನನಗೆ, ಆಪ್ರೇಷನ್ ಬಿಫೋರ್ ಹೇಳಬೇಕಿತ್ತ, ಬೇಡ ಹೆದರಬೇಡಿ ನಾನು ಇದ್ದೀನಿ, ಹಾಸ್ಪಿಟ್ಲದ್ದು ಏನಿದ್ರೆ ನಾನು ಬೇಕಾದ್ರೆ ನೋಡ್ಕೊಳ್ತೀನಿ, ನೀವು ಪ್ರೈವೇಟಿಗೆ ಹೋಗಿ, ಏನು ಇವತ್ತು ಪೇಪರಲ್ಲಿ ಇದೆಲ್ಲ ಬಂದಿದೆ, ಯಾರ ಹತ್ರನೂ ನೀವು ಹೆಲ್ಪ್ ತೊಗೋಬೇಡಿ, ಫುಲ್ ನಾನು ನೋಡ್ಕೊಳ್ತೀನಿ ಅಂತ. ತಿರ್ಗಾ ನೆಕ್ಸ್ಟ್ ಡೇ ಒಂದು ದೊಡ್ಡ ಅಮೌಂಟ್, ಒಂದು ದೊಡ್ಡ ಬ್ಯಾಗಲ್ಲಿ ಈ ಲಕ್ಷ್ಮಣ, ಆಮೇಲೆ ನಾಗರಾಜ್, ಇವತ್ತು ಆ ಕೇಸಲ್ಲಿ ಕೆಲವರು ಇದ್ದಾರೆ, ಶ್ರೀನಿವಾಸು, ಇವರೆಲ್ಲ ಬಂದರು ಬ್ಯಾಗ್ ಇಟ್ಕೊಂಡು. ನಾಳೆ ಕೆಲವರು ಇಲ್ಲ ದರ್ಶನ್ ಅವರೇ ಮಾಡಿದ್ದು, ಇಲ್ಲ ಯಶ್ ಅವರು, ಇಲ್ಲ ಬೇರೆಯವರು ಯಾರು ಮಾಡಿದಂತೆ ಅವರವ್ರ ಅಭಿಮಾನಿಗಳು ಸುಮ್ಮನೆ ಹೇಳೋ ಬದಲಿಗೆ ನಾನು ಕೊಟ್ಟು ಹೆಸರು ನಾನು ರಿಜಿಸ್ಟರ್ ಮಾಡಿಬಿಟ್ರೆ ಎಂಥವ್ರು ಮಾಡಿದ್ದಾರೆ ಹೇಳಿದ್ರೆ ಅದು ರಿಜಿಸ್ಟರ್ ಆಗಿರಲಿ ಅಂತ. ಅದಕ್ಕೆ ನಾನು ಈಗ ಬಾಯ್ಬಿಟ್ಟಿದ್ದು ಮಾಡಿಸಿ ಅದನ್ನು ಅವ್ರು ಹೇಳಿದರು, ನಾನು ನಿಮ್ಗೆ ಏನಾದರೂ ಅವರಿಗೆ ಒಳ್ಳೇದು ಬಯಸಿದ್ರೆ ಈ 3 ಜನರಿಗೆ ಬಯಸಿ ಅಷ್ಟೇ, ಇದು ನಂದಲ್ಲ. ಯಶ್ ಒಂದು ಮಾತು ಹೇಳಿದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ಬೇಕಾದರೂ ಕ್ಯಾರೆಕ್ಟರ್ ಕೊಡಿಸ್ತಾರೆ ಹೇಳಿದರೆ, ಧರ್ಮ ಅಂತೇಳಿ, ದರ್ಶನ್ ಹೀರೋ ಅದರಲ್ಲಿ. ನನಗೆ ದರ್ಶನ್ ಅವ್ರಿಗೂ ನನಗೆ ಏನಕ್ಕೆ ತುಂಬ ಹತ್ತಿರ ಅಂತ. ಗುರುಗಳು ಅಂತ ಅಂತಾರೆ. ಹಾಂ ಮೆಜೆಸ್ಟಿಕ್ ಮಾಡಿದಲ್ಲ ನಾನು, ಹೌದು, ಸೀನಿಯರ್ ಆರ್ಟಿಸ್ಟ್, ಹೌದು ಸೀನಿಯರ್